ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ನಾಳೆ ಅಂದರೆ ಬುಧವಾರ ಡಿಸೆಂಬರ್ 11ನೇ ತಾರೀಕಿಗೆ ಗೀತ ಜಯಂತಿ ಇದೆ. ಸ್ನೇಹಿತರೆ, ಮಾರ್ಗಶಿರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀಕೃಷ್ಣನು ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಪ್ರವಚನವನ್ನು ನೀಡುತ್ತಾನೆ. ಈ ದಿನವನ್ನು ಗೀತ ಜಯಂತಿ ಅಂತ ಆಚರಿಸಲಾಗ್ತದೆ. ಸ್ನೇಹಿತರೆ, ಭಗವದ್ಗೀತೆಯು ವಿಶ್ವದ ಏಕೈಕ ಗ್ರಂಥವಾಗಿದ್ದು ಇದನ್ನು ವಿಶೇಷ ಸ್ಮರಣಾರ್ಥ ದಿನದೊಂದಿಗೆ ಆಚರಿಸಲಾಗ್ತದೆ. ಸ್ನೇಹಿತರೆ, ಇದು ಎಲ್ಲ ವೇದಗಳು, ಉಪನಿಷತ್ಗಳು ಮತ್ತು ಪುರಾಣಗಳ ಸಾರವಾಗಿದೆ. ಭಗವದ್ಗೀತೆ ಹಿಂದೂ ಧರ್ಮದ ಪವಿತ್ರ ಗ್ರಂಥ, ಜೀವನ ಮೌಲ್ಯವನ್ನು ಕಟ್ಟಿಕೊಡುವ ಅದ್ಭುತ ಗ್ರಂಥ ಇದು. ಅಂತೆಯೇ ಸನಾತನ ಧರ್ಮದಲ್ಲಿ ಗೀತಾ ಜಯಂತಿಗೆ ಅದರದೇ ಆದ ವಿಶೇಷ ಮಹತ್ವವಿದೆ. ಇದನ್ನು ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ ಎಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಇನ್ನು ಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಈ ದಿನ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನದ ಸಾರವನ್ನು ತಿಳಿಸಿದ ಮತ್ತು ಜೀವನದ ಅಂತಿಮ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದ ಕ್ಷಣ ಇದು. ಸ್ನೇಹಿತರೆ, ಇದನ್ನು ಪ್ರತಿ ವರ್ಷ ಗೀತ ಜಯಂತಿ ಅಂತ ಆಚರಿಸಲಾಗ್ತದೆ. ಈ ದಿನ ಮೋಕ್ಷದ ಏಕಾದಶಿ ಕೂಡ ಆಚರಿಸಲಾಗುತ್ತದೆ. ಪ್ರತಿನಿತ್ಯ ಭಗವದ್ಗೀತೆಯನ್ನು ಪಠಿಸುವವರು ಹಾಗೂ ಸತ್ಯಧರ್ಮದ ಹಾದಿಯಲ್ಲಿ ಜೀವನ ನಡೆಸುವವರು ಮೋಕ್ಷವನ್ನು ಪಡೆಯುತ್ತಾರೆ ಅಂತ ನಂಬಲಾಗಿದೆ. ಸ್ನೇಹಿತರೆ, ಗೀತೆಯಲ್ಲಿ ತಿಳಿಸಿರುವ ಪ್ರತಿಯೊಂದು ವಿಷಯಗಳು ಎಲ್ಲರಿಗೂ ಜೀವನದ ಮೌಲ್ಯವನ್ನು ಕಲಿಸಿ ಕೊಡುತ್ತದೆ ಹಾಗೂ ಯಶಸ್ಸಿನ ಹಾದಿಯಲ್ಲಿ ಕರೆದೊಯ್ಯುತ್ತದೆ. ಸ್ನೇಹಿತರೆ, ಇನ್ನು ಗೀತಾ ಜಯಂತಿಯ ಮಹತ್ವ. ಗೀತಾ ಜಯಂತಿಯು ಭಗವದ್ಗೀತೆಯ ವಾರ್ಷಿಕೋತ್ಸವ ಅಥವಾ ಪವಿತ್ರ ಗ್ರಂಥ ಅಸ್ತಿತ್ವಕ್ಕೆ ಬಂದ ದಿನ. ಸ್ನೇಹಿತರೆ, ಇದು ಮನುಕುಲಕ್ಕೆ ಮಹೋನ್ನತ ಕೊಡುಗೆಗಳಲ್ಲಿ ಒಂದಾಗಿದೆ. ಭಗವಾನ್ ಶ್ರೀಕೃಷ್ಣ ಅದ್ಭುತ ಜೀವನ ಸಂದೇಶಗಳನ್ನು ಇಲ್ಲಿ ಹೇಳಿದ್ದಾರೆ. ಜೀವನದ ಮೌಲ್ಯಗಳು, ವಾಸ್ತವತೆ ಮತ್ತು ಕರ್ತವ್ಯಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಸ್ನೇಹಿತರೆ, ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸುವ ಶ್ರೀಕೃಷ್ಣ ಜಗಕ್ಕೆ ಜ್ಞಾನದ ಬೆಳಕನ್ನು ಹರಿಸುತ್ತಾನೆ. ಗೀತೆಯು 700 ಶ್ಲೋಕಗಳನ್ನು ಒಳಗೊಂಡಿದೆ. ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ತನ್ನ ಎದುರಾಳಿಯಾಗಿ ಸೋದರ ಸಂಬಂಧಿಗಳು ತನ್ನನ್ನು ಬೆಳೆಸಿದವರು ಇರುವುದರಿಂದ ಅರ್ಜುನನು ಯುದ್ಧ ಭೂಮಿಗೆ ಹೋಗಬೇಕೆ, ಯುದ್ಧ ಮಾಡಬೇಕೆ ಎಂಬ ವ್ಯಾಕುಲತೆಯಲ್ಲಿ ಮುಳುಗಿದ್ದಾಗ ಪಾರ್ಥನ ರಥದ ಸಾರಥಿಯಾಗಿದ್ದ ಶ್ರೀಕೃಷ್ಣ ಮಾರ್ಗವನ್ನು ತೋರಿಸಿದ ಮತ್ತು ಅರ್ಜುನನಿಗೆ ಜೀವನದ ಮೂಲಭೂತ ಕರ್ತವ್ಯಗಳನ್ನು ವಿವರಿಸಿದರು. ಅರ್ಜುನನ ಜ್ಞಾನದ ಕಣ್ಣುಗಳನ್ನು ತೆರೆಯಲು ಮುರಾರಿ ಗೀತೆಯನ್ನು ಶ್ರೀಕೃಷ್ಣರು ಬೋಧಿಸಿದರು. ಇನ್ನು ಇದರಲ್ಲಿ ನಾನು ಶ್ರೀಕೃಷ್ಣ ಪರಮಾತ್ಮನ 5 ಸಂದೇಶಗಳನ್ನು ಹೇಳಿದ್ದೇನೆ. ಸ್ನೇಹಿತರೆ, ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ಹಾಗೂ ವಿರುದ್ಧವಾದ ದಿನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ, ಅದು ಒಳಿತಾಗಲಿ ಅಥವಾ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ನೀ ಹೋಗುವ ದಾರಿಯನ್ನು ಬೇರೆಯವರಿಂದ ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಕೊಡುವುದನ್ನು ಶುರು ಮಾಡು, ಬರುವುದು ತಾನಾಗಿಯೇ ಬರುತ್ತದೆ. ಅದು ಸಂಪತ್ತಾಗಲಿ ಗೌರವ ಆಗಲಿ.